ತೀರದಲ್ಲಿ ದೇವರು ಕಾಣಲಿಲ್ಲ. ಹೇ ಮಹಾಮಾಯೆ, ಜಗಜ್ಜನನಿ ಜಗದೇಶ್ವರಿ, ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತಿರುಗು ಬಾಣವಾಯಿತೆ. ಎಲ್ಲಿ ಅಡಗಿದೆಯಮ್ಮ ನಿನ್ನ ಆಕ್ರೋಶ? ನಿನ್ನ ಒಡಲಲ್ಲಿ ಜನಿಸಿದ ಎಷ್ಟೋ ಜನ ಮಾನವಂತರು ಕಾಲಚಕ್ರದ ವಕ್ರಗಳಿಗೆ ಸಿಲುಕಿ ಪಡಬಾರದ ಭವನೆಯನ್ನು ಪಟ್ಟು ಬಸು ಬಳಿದು ಬಾಳಿ ಬೆಂಡಾಗಿ ಹೋಗಿದ್ದಾರೆ. ಆದರೂ ಕೊನೆಗೂ ನನ್ನನ್ನು ಅದೇ ಸ್ಥಿತಿಯ ತಂದೆಯ ಇನ್ನೊಬ್ಬ ತಂಗಿಯನ್ನು ಮದುವೆ ಮಾಡಿ ಋಣಮುಕ್ತನಾದನೆಂದು ಆನಂದದಿಂದ ನೆನೆಯುತ್ತಿದ್ದ ಈ ಬಡವನ ಬಾಳು ಕಣ್ಣೀರಿನ ಗೋಳಾಯಿತು. ಪತಿವ್ರತೆಯ ಪಾವಿತ್ರತೆಯನ್ನು ಹೊತ್ತ ನನ್ನ ತಂಗಿಯನ್ನು ಮುಟ್ಟಿ ಅಪವಿತ್ರ ಮಾಡಿ ಮುತ್ತೈದೆ ಭಾಗ್ಯವನ್ನೇ ಕಿತ್ತಿಕೊಂಡು ಬಿಟ್ಟರು ದುಷ್ಟ ಕಾಮುಕರು. ಆ ದೃಶ್ಯ ನಿನಗೆ ಕಂಡಿಲ್ಲವೇನಮ್ಮ? ಎಂತೆಂಥ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತೆ ಈಗ ಎಲ್ಲಿ ಹೋಯಿತು ಆ ನಿನ್ನ ಪರಾಕ್ರಮ? ರುಂಡ ಮುಂಡರಿಗೆ ಚಂಡಿ ಚಾಮುಂಡಿಯಾಗಿ ರುಂಡ ಚಂಡ ಆಡಿದ ರಣಚಂಡಿಯೇ, ಏಕೋಷಿತ ಈ ಕಾಲಿಯುಗದ ಕಾಮುಕರನ್ನು ಸಂಹಾರ ಮಾಡಲಾಗದೆಯೇನಮ್ಮ? ಒಂದೇ ಒಂದು ಬಾಣ ಪ್ರಯೋಗಿಸುತ್ತಾ ಈ ಕಲಿಯುಗದ ಕಾಲ ಚಕ್ರದಲ್ಲಿ ನುಚ್ಚು ನೂರಾಗಿ ಬೀಳುವುದು ನಿನ್ನ ಕಾಲಡಿಯಲ್ಲಿ. ನಿನ್ನನ್ನೇ ನಂಬಿದ ಈ ಬಡವನಿಗೆ ದಾರಿ ತೋರು ತಾಯಿ, ದಾರಿ ತೋರು. ಈ ನಿನ್ನ ದಯಬಲದಿಂದ ನನ್ನ ತಂಗಿ ಮತ್ತೆ ಮುತ್ತೈದೆ ಆಗಬೇಕು. ಇದೇ ಈ ಬಡ ಕಂದನದ ಕನಿಕರದ ಕೂಗು ತಾಯಿ. ಕನಿಕರದಿಂದ ಕೂಗು ಕೇಳಲು ಆ ದೇವರು ಇನ್ನಿಲ್ಲ ಸತೀಶ್. ಏನಿದ್ದರೂ ದುಡ್ಡೇ. ದುಡ್ಡಿನಲ್ಲಿ ದೇವರಿದ್ದಾನೆ, ದೇವರಲ್ಲಿ ದುಡ್ಡಿದೆ. ಇದಾಗ ನಿನ್ನಂಥ ಬಡವನಿಗೆ ಆ ದೇವರು ಕಾಣುವುದೆಂದರೆ ಕುರುಡನಿಗೆ 2 ಕಣ್ಣು ಬಂದಂತೆ ಸತೀಶ್, ಕುರುಡನಿಗೆ 2 ಕಣ್ಣು ಬಂದಂತೆ. ಆ ದುಡ್ಡಿನ ದೇವರಿಗೆ ನಾವು ಮಾಡಿರುವ ಅನ್ಯಾಯ ಹೋದ್ರೆ ನಾವೇನು ಅನ್ಯಾಯ ಮಾಡಿದ್ವಿ? ನಾವು ದೇವರಿಗೆ ನಮಿಸುವುದೇ ಅನ್ಯಾಯ. ದಿನ ಬೆಳಗಾದರೆ ಆ ದೇವರ ಧ್ಯಾನದಲ್ಲಿ ಮಗ್ನನಾದರೆ ಆ ದೇವರು ಕೊಡುವ ಪ್ರತಿಫಲ ಇದೆ. ಅತ್ತಿಗೆ ಪ್ರತಿಫಲ ಇದೆ. ಪ್ರಶಾಂತ್, ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ. ಪ್ರಶಾಂತ್ ಇದ್ದೇ ಇರುತ್ತಾನೆ. ಅವನು ಕಣ್ಣಿಗೆ ಕಾಣುವುದಿಲ್ಲವೋ ಅದೆಲ್ಲ ಸತ್ಯ, ಆದರೆ ಕಾಣುವುದೆಲ್ಲ ಸತ್ಯ. ಪ್ರಶಾಂತ್, ಆ ದೇವರು ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ. ಪ್ರಶಾಂತ್, ಕಾಣದ ಕಣ್ಣಿನಲ್ಲಿ ದೇವರು ನಿಷ್ಠೆಯಿಂದ ಕಷ್ಟಪಟ್ಟ ನಿನಗೆ ಯಾಕೆ ಕರುಣೆ ತೋರಲಿಲ್ಲ? ನಿನ್ನ ದೇವರು ಕಣ್ಣಿಲ್ಲದ ನನ್ನ ಅತ್ತಿಗೆಗೆ ಯಾಕೆ ಕರುಣೆ ತೋರಲಿಲ್ಲ? ನಿನ್ನ ದೇವರು ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ರಾಜಕೀಯದಲ್ಲಿದ್ದಾನೆ ಆ ನಿನ್ನ ದೇವರು. ದುಡ್ಡಿನ ಆಸೆಗೆ ಕೈದಿಯನ್ನೇ ಮಾರುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು. ಪ್ರಶಾಂತ್,
ನಿಷ್ಠೆಯಿಂದ ಕಷ್ಟಪಟ್ಟರೂ ಹೊಟ್ಟೆಗೆ ಹಿಟ್ಟಿಲ್ಲ ಅಂದಾಗ ನಮಗೇಕೆ ಬೇಕು ಈ ಜಗದ ಜಂಜಾಟ? ಹೆದರಿದರೆ ಕೆದರು ನಿಲ್ಲುವರು ಸತೀಶ್, ಈಗಿನ ದುಡ್ಡಿನ ದುರಹಂಕಾರಿಗಳು. ಒಡ ಹುಟ್ಟಿದ ಅಣ್ಣನೇ ದುಷ್ಟರ ಮಾತು ಕೇಳಿ ಸಂಶಯ ಎಂಬ ಸುಳಿಗೆ ಸಿಕ್ಕು ಮನೆಯಿಂದ ಹೊರಗಟ್ಟಿ ಬಿಟ್ಟ. ಪ್ರಶಾಂತ್, ನಿಮ್ಮಣ್ಣ ಈಗ ಮೊದಲಿನಾಗೆ ಇಲ್ಲಪ್ಪ. ಆ ಚಕ್ರ ಎಂಬ ಶಕುನಿ ಅವ್ರ ಕಿವಿಯನ್ನು ಹಿಂಡಿ ಬಿಟ್ಟಿದ್ದಾನೆ. ಅವರು ಯಾವುದೇ ರೀತಿಯ ನಮ್ಮ ಮಾತಿಗೆ ಬೆಲೆ ಇಲ್ಲ, ಯಾವುದೇ ಮಾತನ್ನು ನಮ್ಮ ಮಾತಿಗೆ ಬೆಲೆನೇ ಇಲ್ಲ. ಈಗ ಅವನು ತುಂಬಾ ಬದಲಾಗಿದ್ದಾನೆ ಪ್ರಶಾಂತ್. ಮೊದಲಿನ ಪ್ರತಾಪ್ ಅವನಲ್ಲ. ಮರ್ಯಾದೆ ಇಲ್ಲದೆ ಅಣ್ಣ ತಂಗಿಯರನ್ನು ಒದ್ದು ಹೊರಗೆ ಹಾಕಿದ. ನಾನು ಬೇಡ ಅಂದರೂ ನೀನು ಕೇಳಲಿಲ್ಲ ಸತೀಶ್. ಈಗ ನೋಡು, ನೀನು ಅವರ ಮನೆಯಲ್ಲಿ ಸಿಕ್ಕ ನಿನ್ನ ಮರ್ಯಾದೆ. ಸತೀಶ್, ನನ್ನ ಅಣ್ಣ ಅಂಥವನಲ್ಲ. ಅದೆಲ್ಲ ಪಿತೃಗಳ ನಾಟಕ. ಅವರು ಹೂಡಿರುವ ಪಿತೃಗೆ ತಿರುಗು ಬಾಣ ಆಗುವ ಕಾಲ ಬಂದೇ ಬರುತ್ತದೆ ಸತೀಶ್, ಬಂದೇ ಬರುತ್ತದೆ. ನೋಡಪ್ಪ, ಈಗ ನಿಮ್ಮಣ್ಣ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಅವರು ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ತುಂಬಾ ಕೆಟ್ಟವರಾಗ್ಬಿಟ್ಟಿದ್ದಾರೆ. ನೋಡ್ತಾ ಇರುವ ಅತ್ತಿಗೆ, ಈ ನಿನ್ನ ಮೈದು ನನ್ನ ಕೈ ಛಳಕ, ಛಿದ್ರವಾದ ಈ ನಿನ್ನ ಪವಿತ್ರ ಎಂಬ ಪತಿವರ್ತಿಯ ಕತೆಗೆ ಹೊಸ ತಿರುಳನ್ನು ಕೊಟ್ಟು ಇದೇ ಸಮಾಜದ ಮುಂದೆ ಪಾಪದ ಪಿಂಡ ಹೊತ್ತ ಪತಿವರ್ತೆ ಎಂದು ನಾನು ಹೇಳುವುದೇ ಈ ನನ್ನ ಕೈ ಗುರಿ. ಅತ್ತಿಗೆ, ಈ ನಾಯಕನ ಗುರಿ. ಸತೀಶ್, ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ಈಗ ಡಾಕ್ಟರ್ ಟ್ರೈನಿಂಗ್ ಇದೆ, ನಾನು ಬರುತ್ತೇನೆ. ಹೋಗಿ ಯಾವಾಗ ಬರ್ತೀಯಪ್ಪ? ನಾನು ಬೇಗನೆ ಬರುತ್ತೇನೆ ಅತ್ತಿಗೆ. ಬಂದ ಮೇಲೆ ನಿನ್ನ ಕಣ್ಣುಗಳು ಮೊದಲಿನಂತೆ ಕಾಣುವಂತೆ ಮಾಡುತ್ತೇನೆ ಅತ್ತಿಗೆ. ಪ್ರಶಾಂತ್, ಪವಿತ್ರಳ ಕಣ್ಣು ಮರಳಿ ಬಂದರೆ ನನ್ನ ಪಾಲಿನ ದೇವರು ನೀನಾಗುವಿ. ಪ್ರಶಾಂತ್, ನೀನಾಗುವಿ. ಜಗತ್ತಿನಲ್ಲಿಲ್ಲದ ದೇವರನ್ನು ನಾನು ನಿನ್ನಲ್ಲಿ ಕಾಣುವೆ. ಪ್ರಶಾಂತ್, ನಿನ್ನಲ್ಲಿ ಕಾಣುವೆ. ಅತ್ತಿಗೆಯ ಕಣ್ಣುಗಳು ಮೊದಲಿನಂತೆ ಕಾಣದಿದ್ದರೆ ನಾನು ಡಾಕ್ಟರ್ ಆಗೋದಕ್ಕೂ ಸ್ವಾರ್ಥ. ನಾನು ಬರೋವರೆಗೂ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೋ ಸತೀಶ್. ಆಯ್ತು ಪ್ರಶಾಂತ್, ಆದಷ್ಟು ನೀನು ಬೇಗನೆ ಬರಪ್ಪ. ಆಯ್ತು ಸತೀಶ್. ಅತ್ತಿಗೆ, ನಾನಿನ್ನು ಬರುತ್ತೇನೆ. ಆಯ್ತಪ್ಪ, ಆ ದೇವ್ರು ನಿನಗೆ ಒಳ್ಳೆದಿನಿ ಮಾಡ್ಲಿ. ಬೇಗನೆ ಬಂದ್ಬಿಡಪ್ಪ. ಅಣ್ಣ, ನಾನು ನಿನಗೆ ತುಂಬಾ ಭಾರ ಆಗ್ಬಿಟ್ಟೆ ಅಣ್ಣ. ಹುಟ್ಟುತ್ತಲೇ ಸತ್ತು ಹೋಗ್ಬೇಕಾಗಿತ್ತು. ನಾನು ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ಅಣ್ಣ, ತುಂಬಾ ಕಷ್ಟ ಕೊಟ್ಬಿಟ್ಟೆ. ಹುಚ್ಚಿ, ಭೂಮಿಗೆ ಭಾರವಾದದ್ದು ಯಾವುದಿದೆಯಮ್ಮ ಈ ಜಗತ್ತಿನಲ್ಲಿ? ಎಂದು ನಮ್ಮ ತಾಯಿ ನಿಮ್ಮಿಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಳು, ಅಂದೇ ಭೂಮಿ ಆಯಿತಮ್ಮ ಈ ನಿನ್ನ ಅಣ್ಣನ ಹೃದಯ. ಅಣ್ಣ, ರೋಷಣ್ಣ ಎಲ್ಲಿಯಾದ್ರೂ ಸಿಕ್ಕಿದ್ನೇನು? ಇಲ್ಲ ತಂಗಿ, ಎಲ್ಲಿ ನೋಡಿದರೂ ಅವನ ಸುಳಿವೆ ಸಿಗುತ್ತಿಲ್ಲ. ಎಲ್ಲ ದೇವರ ಲೀಲೆಯಮ್ಮ, ಅವನೇ ಕಾಪಾಡಬೇಕು. ಆ ದೇವರ ಅಗ್ನಿ ಪರೀಕ್ಷೆಗೆ ಎದೆಗುಂದದೆ ಈ ಬಡತನ ಎಂಬ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದೇ ನಮ್ಮ ಗುರಿ. ಬಾರಮ್ಮ ತಂಗಿ, ಹೋಗೋಣ. ನಾನೇಕೆ ಬಡವನು, ನಾನೇಕೆ ಪರದೇಸಿ, ನಾನೇಕೆ ಬಡ